ಓಂ ಮುದ್ದು ರಾಮ ಮಂಜರಿ ಅದರ ಈ ಮೂರನೆಯ ಪ್ರಕರಣ ಪೂರ್ಣತೆಯ ಪರಮಕಲೆ. ಈ ಪ್ರಕರಣದಲ್ಲಿ ಇರುವಂತಹ ಚೌಪದಿಗಳು ಪೂಜ್ಯರಾದಂಥ ಶ್ರೀ ಸಿದ್ದೇಶ್ವರ ಶ್ರೀಗಳ ಒಂದು ವ್ಯಕ್ತಿತ್ವದ ಒಂದು ಪೂಜ್ಯ ವರ್ಣನೆ, ಅದ್ಭುತ ವರ್ಣನೆ. ನಿನ್ನೆ ನಾನು 5 ವಚನಗಳನ್ನು, ಆ ಚೌಪದಿಗಳನ್ನು ನಾನು ಓದಿ ಹೇಳಿದ್ದೆ. ಈಗ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಒಂದು ಚೌಪದಿ ಏನಪ್ಪ ಅಂತಂದರೆ ಒಂದು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು. ಇಲ್ಲಿ ಒಟ್ಟು 64 ಚೌಪದಿಗಳಿವೆ. 64 ಚೌಪದಿಗಳಲ್ಲಿ ಕನಿಷ್ಠ 20 ಚೌಪದಿಗಳು ಆ ಸಂತ ಶ್ರೇಷ್ಠರು ಯಾವ ರೀತಿ ಇದ್ದರು, ಯಾವ ರೀತಿ ಅವರು ಆ ವ್ಯಕ್ತಿತ್ವದ ಅದ್ಭುತವಾದ ನೋಟವನ್ನು ಈ ಚೌಪದಿಗಳೆಲ್ಲ ಭಿನ್ನಸ್ತವೆ. ಅದರ ಜೋಡಿ ಇದೊಂದು ಅದ್ಭುತವಾದ ಚೌಪಡಿ ನನಗೆ ಇವೊಂದು 3-4 ಹೇಳ್ತದೆ. ಅದನ್ನು ನಾನು ವಾಚನ ಮಾಡಬೇಕಂತೇನೆ. ಯಾರೇ ಹೇಳಲಿ 100 ಬದುಕು ನಿನ್ನದೋ ಗೆಳೆಯ, ನಿನ್ನ ಅನುಭವದಂತೆ ನೀ ಸಿದ್ಧ ಬುದ್ಧ. ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯ, ಮತಿಯಂತೆ ನೀಯತಿಯೋ ಮುದ್ದು ರಮ, ಮತಿಯಂತೆ ನೀಯತಿಯೋ ಮುದ್ದು ರಮ. ನೀನು ನಿನ್ನಷ್ಟು ಪ್ರತಿಯೊಬ್ಬಗೂ ಅವನದೇ ಒಂದು ಜವಾಬ್ದಾರಿ ಇರ್ತದೆ. ಹೊರತಾಗಿ ಮತ್ತೆ ತಾನು ಒಳ್ಳೆಯವನಾಗಬೇಕು, ವಿವೇಕವಂತನಾಗಬೇಕು, ಒಂದು ಅಧ್ಯಾತ್ಮದ ಹತ್ರ ತನ್ನ ಮನಸ್ಸು ಹೃದಯಗಳನ್ನು ಅರ್ಪಣೆ ಮಾಡಬೇಕು ಅಂಥೇಳಿ ಯಾರೇ ಹೇಳಲಿ 100 ಬೇಕಾದವ್ರು ಬೇಕಾದ ಹೇಳಕ್ಕೆ. ಬದುಕು ನಿನ್ನದೋ ಗೆಳೆಯ, ಅದ್ಭುತನಾಗಬೇಕು, ನೀನೇ ಜವಾಬ್ದಾರಿಪ ಅಂತ ಹೇಳ್ತಾನೆ. ಇದು ಸಹಿತ ಈ ಶಿರೋನಾಮೆ ಇಲ್ಲಿ 85, ಆದರೆ 130 ಅದು ಎಲ್ಲೇ ಮುದ್ದುರಾಮನ ಮನಸ್ಸಿನೊಳಗೆ 9 ಅಂದರೆ ಬಹಳಷ್ಟು ಇಲ್ಲಿಯ ಚೌಪದಿಗಳು ಮುದ್ದುರಾಮನ ಮನಸ್ಸಿನಿಂದ ಪಿಕಪ್ ಆಗಿದ್ದಾವೆ. ಅಲ್ಲಿದನ್ನು ಆರಿಸಿ ಹಾಕಿದ್ದಾರೆ. ಇದು ನಿಮ್ಗೆ ಆಶ್ಚರ್ಯ ಅಂತಂದರೆ ಕೆಲವು ದೇವರ ಬಗ್ಗೆ, ಕೃಷ್ಣನ ಬಗ್ಗೆ ಒಂದು ಅದ್ಭುತವಾದ ಚೌಪದಿ ಇಲ್ಲಿದೆ. ಕುಂತಿ ಅತ್ತರೆಯೇನು, ಕಂದ ಸತ್ತರೆಯೇನು, ಬದ್ಧ ಕಂಕಣ ನಿವನು ಸಾಧು ರಕ್ಷಣೆಗೆ. ಕುರುವಂಶ ನಿರ್ನಾಮ ಮಾಡಲಿಲ್ಲವೇ ಕೊನೆಗೆ, ಧರ್ಮವೆಂದರೆ ಕೃಷ್ಣ ಮುದ್ದು ರಾಮ. ಕೃಷ್ಣ ಅಂದರೆ ಧರ್ಮದ ಪರವಾಗಿ ಯಾವಾಗಲೂ ಇದ್ದಾನೆ ಎಂಬುವಂಥದ್ದು 87ನೇ ಒಂದು ಚೌಪದಿಯಲ್ಲಿದೆ. ನಂತರ ಬಸವಣ್ಣವ್ರ ಬಗ್ಗೆ ಅದ್ಭುತವಾದ ಚೌಪದಿ. ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಅದ್ಭುತ. ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ಓಹೋ, ತತ್ವವೆಂದರೆ ಬಸವ ಮುದ್ದು ರಾಮ. ಪ್ರತಿಯೊಂದು ಸಾಲು ಬಹಳ ಮಹತ್ವದ್ದಲ್ಲಿ. ವಿಶೇಷತಃ ಕಾಯಕ. ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಕಾಯಕವೇ ಕೈಲಾಸ. ಕಾಯಕದ ಬಗ್ಗೆ ಮಹತ್ವವನ್ನು ಕೊಟ್ಟಾನ. ತಾನು ಬರೀ ಮಂತ್ರಿಗಿರಿ ಮಾಡ್ಕೋತ ಆರಾಮ ಇರಲಿಲ್ಲ. ಅವ ಎಲ್ಲರನ್ನು, ಸಮಾಜದ ಪ್ರತಿಯೊಬ್ಬರನ್ನು ಎತ್ತಿದಂಥ ಒಬ್ಬ ಮಹಾನ್ ಶಿವಯೋಗಿ ಅಂಥೇಳಿ ಇಲ್ಲಿ ವರ್ಣನಾ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಾನು ಆಗಲೇ ಏನು ಹೇಳಿದೆ, ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ವ್ಯಕ್ತಿತ್ವವನ್ನು ಔಷಃ ಇವರು ಅದನ್ನೇ ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ಶ್ರೀ ಶಿವಪ್ಪನವರು ಸಾಕಷ್ಟು ಚೌಪದಿಗಳನ್ನೇನು ಬರೆದಾರಲ್ಲ, ಅವುಗಳು ಇಲ್ಲಿ
91, 120, 122, 123, 124 ಇದು ಹಾಗೆ ಸಾಲ್ಕ ಚೌಪದಿಗಳನ್ನು ಅವರು ಬರೆದಾರ. ನಾನು ಅವನ್ನು ಓದ್ತೇನೆ. ಅದಕ್ಕಿಂತ ಮುಂಚೆ ಕ್ರಿಸ್ತನ ಬಗ್ಗೆ ಒಂದು ಚೌಪದಿಯನ್ನು ಬರೆದಾರು. ಕ್ರಿಸ್ತನ ಬಗ್ಗೆ ಕಿಲುಬೆಗೇರಿದನೆಂದು ಹತ್ತು ಕರೆದನೆ ಏಸು. ಆಯಿತು, ನಾನು ಶಿಲುಬೆಗೆ ಏರಿಸ್ತೀರಲ್ಲ, ಏರಿಸ್ರಿ. ಮೊಳೆ ಹೊಡೆದ ಜನರ ತಾ ದೂಷಿಸಿದನೇನು, ಬಂದ ನೋವನು ನುಂಗಿ ನಗುತ್ತಿರುವ ಗುಣ ಪರಮ, ಸಹನೆ ಸಂತನ ಕೊಡುಗೆ ಮುದ್ದು ರಾಮ. ಅದ್ಭುತ ಅಲ್ಲ? ಭಾಳ ಚಂದ, ಎಷ್ಟೊಂದು ವರ್ಣನೆ, ಎಷ್ಟು ಕಣ್ಣಿಗೆ ಮುಂದೆ ಕಟ್ಟೋ ಹಂಗೆ ಮಾಡಿದ್ದಾರೆ. ಇನ್ನು ಅದೇ ಹೇಳಿದ್ನಲ್ಲ ಆಗಲೇ, ಆ ಒಂದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ನೆನಪಿಸಿಕೊಂಡು ಅವರನ್ನು ನೋಡಿ, ಅವರ ಎದುರಿಗೆ ಅವರ ವ್ಯಕ್ತಿತ್ವವನ್ನು ನೋಡಿ ಬರೆದಂಥ ಒಂದು ಕೆಲವು ಕವನಗಳನ್ನು ವಾಚಿಸ್ತೇನೆ ನೋಡಿ. ಇದರೊಳಗವು ಈ ಪೂರ್ಣತೆಯ ಪರಮ ಕಲೆ ಈ ಪ್ರಕರಣದಲ್ಲಿದೆ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ, ಭವ್ಯತೆಯ ಮೇರುಗುಣ ಮುದ್ದು ರಮ, ಭವ್ಯತೆಯೇ ಮೇರುಗುಣ ಮುದ್ದು ರಮ. ಮುಂದೆ ನೋಡಿ ಎಷ್ಟು ಅದ್ಭುತವಾದಿದೆಯಲ್ಲ. ಆ ಒಂದು ಯಾರ ಅಂಕಿತದಲ್ಲಿ ವಚನ ಯಾವುದೇ ಇರಲಿ, ನರನ ಶಿವನಾಗಿಸುವ ಸಾರ ಅನುಭವ, ಅಂತರಂಗದ ಶುದ್ಧಿ ಅದರ ನಿಜ ಆಚಾರ, ಎದೆ ತುಡಿತ ಪರಮಾರ್ಥ ಮುದ್ದು ರಮ. ಅದ್ಭುತವಾದಂಥ ಚೌಪದಿಗಳು ಇಲ್ಲಿವೆ. ಹೇಳ್ಬೇಕಾದ್ರೆ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಇಷ್ಟೊಂದು ಸಮರ್ಪಣವಾಗಿ ಬರೆದಂಥ ಚೌಪದಿಗಳನ್ನು ಓದ್ತಾ 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 ಹೋದರೆ ನೋಡಿ ಬಂತಿಲ್ಲೇ, ಯಾರ ಜೀವನ ಪಾಠ ಸನ್ಮಾರ್ಗ ತೋರುವುದೋ, ಗೋಜುಬಲೆ ಮರೆಯಾಗಿ ಸಹನೆ ಮೂಡುವುದೋ, ಆಜೀವ ಕಾರುಣ್ಯ ಮನುಕುಲಕ್ಕೆ ಸ್ಫೂರ್ತಿಸಲೆ, ಸಂತನೆಂದರೆ ಪ್ರೀತಿ, ಸಂತನೆಂದರೆ ಪ್ರೀತಿ ಮುದ್ದು ರಾಮ. ಆ ಸಂತ ಹೆಂಗಿರ್ತಾನೆ ಅವನಿಗೆ? ರಾಗದ್ವೇಷಗಳಿಲ್ಲ, ಅಳುಕು ಭೀತಿಗಳಿಲ್ಲ, ಮುನಿಸು ಕಾತರವಿಲ್ಲ, ಗರ್ವ ಇನಿತಿಲ್ಲ. ಇದೆ ಪ್ರೀತಿ, ಇದೆ ಕರುಣೆ, ಇದೆ ಸಮತೆ ಮನದಲ್ಲಿ. ಓ ಸಂತನೋ ಈತ ಮುದ್ದು ರಾಮ, ಓ ಸಂತನೋ ಈತ ಮುದ್ದು ರಾಮ. ನೋಡ್ರಿ ಇನ್ನೊಂದು ಅತ್ಯಂತ, ಯಾರ ನೆನೆದರೆ ಮನಸ್ಸು ಶಾಂತಮಯವಾಗುವುದೋ, ಬಯಸು ನೀ ಅನವರತ ಅವರ ಸನ್ನಿಧಿಯ, ಒಯ್ಯುವುದು ಎತ್ತರಕ್ಕೆ ಆ ದಿವ್ಯ ಸಾನ್ನಿಧ್ಯ, ಶಾಂತಮೂರ್ತಿಯೋ ಸಂತ ಮುದ್ದು ರಾಮ, ಶಾಂತಮೂರ್ತಿಯೋ ಸಂತ ಮುದ್ದು ರಾಮ. ಏನು ಹಂಗಾರ ಚಿಟ್ಟು? ಅತ್ತಿತ್ತ ಅಲೆದಾಡಿ ಹಿಡಿತ ಕಾವುದು ಸಿಗದೋ, ಆ ಚಿತ್ತ ಪಳಗಿಸುವ ಹಿರಿಯನೇ ಸಂತ. ಬಿರುಸಿರದ ನಡೆಯಿಂದ ಮನಪಕ್ವ ಅವನಿಂದ, ಸಂತನೆಂದರೆ ಧ್ಯಾನ ಮುದ್ದು ರಮ, ಸಂತನೆಂದರೆ ಧ್ಯಾನ
ಮುದ್ದು ರಾಮ. ಅದ್ಭುತ ಅಲ್ಲ? ಅದ್ಭುತ. ಮತ್ತೆ ನಾಳೆ. ನಮಸ್ಕಾರ.